ಹಾಯ್ ಗೈಸ್, ನಮಸ್ಕಾರ. ಚಾಂಪಿಯನ್ಸ್ ಲೀಗ್ ರೌಂಡ್ ಆಫ್ 16 ಸೆಕೆಂಡ್ ಲೆಗ್ ಇವತ್ತು ರಾತ್ರಿ ಇದೆ. ಸೋನಿ ಲೀವಲ್ಲಿ 1:15 ಸ್ಟಾರ್ಟ್ ಆಗ್ತವೆ ಎಲ್ಲ ಮ್ಯಾಚು ಆಲ್ಮೋಸ್ಟು ಇಂಡಿಯನ್ ಟೈಮ್ ಪ್ರಕಾರ. ಮೇನ್ ಮ್ಯಾಚ್ ಬಂದ್ಬಿಟ್ಟು ಚೆಲ್ಸಿ ಮತ್ತು PSG. ಫಸ್ಟ್ ಲೆಗ್ಗಲ್ಲಿ 5-2 ಇಂದ PSG ಲೀಡ್ ಆಗಿದ್ದಾರೆ. ಈ ಸೆಕೆಂಡ್ ಲೆಗ್ಗಲ್ಲಿ ಚೆಲ್ಸಿ ಏನಾದರೂ ಗೆಲ್ಲಬೇಕು ಅಂದರೆ, ಮುಂದೆ ಥ್ರೂ ಆಗಬೇಕು ಅಂದರೆ 3 ಗೋಲ್ ಡೆಪಾಸಿಟ್ನ ಬೀಟ್ ಮಾಡಿ ಮತ್ತೆ ವಿನ್ನರ್ ಹೊಡೆದು ಕಷ್ಟ ಇದೆ. ಐ ಥಿಂಕ್ PSG ವಿಲ್ ಗೋ ಥ್ರೂ. ಸೆಕೆಂಡು ಗಲಾಟೆಸರೆ ವರ್ಸಸ್ ಲಿವರ್ಪೂಲು. ನನ್ನ ಪ್ರಕಾರ ಇದು ಒಂಥರ, ನಾನು ಮೊದಲೇ ಹೇಳಿದ್ದೆ ನಿಮಗೆ ಫಸ್ಟ್ ವೀಡಿಯೋದಲ್ಲಿ, ಯಾಕೆಂದರೆ ಗಲಾಟೆಸರೆ ಇದು ಸ್ಟೇಡಿಯಮ್ಗೆ ಹೋಗಿ ಅವ್ರನ್ನ ಬೀಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ. ಅದೇ ಥರ ಸೇಮ್ ಅಟ್ಮಾಸ್ಫಿಯರ್ ಇವತ್ತಿರುತ್ತೆ. ಆದರೆ 1-0 ಡೌನ್ ಇದ್ದಾರೆ. ಇದೇನು ಹೊಸದಲ್ಲ ಲಿವರ್ಪೂಲ್ಗೆ, ಯಾಕೆಂದ್ರೆ ಕಮ್ಬ್ಯಾಕ್ ಮಾಡಿದ್ದಾರೆ ಅವರು. ಕಮ್ಬ್ಯಾಕ್ ಸ್ಟೋರಿಗಳಿದೆ ಅವ್ರದ್ದು ಆ್ಯನ್ಫೀಲ್ಡಲ್ಲಿ, ಅವ್ರ ಹಿಸ್ಟ್ರಿನೇ ಇದೆ. ಸೊ ಅದಕ್ಕೆ ನನ್ನ ಪ್ರಕಾರ ಬರ್ತಾರೆ ಲಿವರ್ಪೂಲ್ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಟೂ ಗುಡ್. ಹೋದ ಮ್ಯಾಚ್ ನೋಡಿದರೆ ಅವರು ಸ್ಪರ್ಸ್ ಮೇಲೆ ಆಡಿರೋದು ನೋಡ್ಬಿಟ್ಟು ನನಗೆ ಬೇಜಾರಾಗೋಯ್ತು. 14 ಜನ ಮೇನ್ ಪ್ಲೇಯರ್ಸ್ ಇಲ್ಲದೆ ಇರೋಂಥ ಸ್ಪರ್ಸ್ನ ಬೀಟ್ ಮಾಡೋಕ್ಕಾಗಿಲ್ಲ. ಲಿವರ್ಪೂಲ್ಗೆ ಸಿಕ್ಕಾಪಟ್ಟೆ ಕಷ್ಟಪಟ್ಟರು, ತಿಣ್ಕಾಡ್ಬಿಟ್ರು ಅಂತಲೇ ಹೇಳ್ಬೋದು. ಆ ಥರ ಒಂದು ಸೀಸನ್ ಆಗೋಗಿದೆ ಲಿವರ್ಪೂಲ್ಗೆ. ನನ್ನ ಪ್ರಕಾರ ಲಿವರ್ಪೂಲ್ ಗೆಲ್ಲಬಹುದು, ಆದರೆ ಡೌಟು ಹೇಳೋಕ್ಕಾಗಲ್ಲ. ಗಲಾಟೆಸರೆ ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಇದ್ದಾರೆ. ಪ್ರೆಸ್ಸಿಂಗ್ ಮಾನ್ಸ್ಟರ್ ಟೀಮ್ ಅದು. ನೋಡೋಣ. ನನ್ನ ಪ್ರಕಾರ ಐ ಥಿಂಕ್ 2-1 ಇಂದ ಡ್ರಾ ಆದ್ರೂ ಕೂಡ ಅಟ್ಲೀಸ್ಟ್ ಒಟ್ಟಿನಲ್ಲಿ ಈ ಫಿಕ್ಚರ್ನ, ಈ ಟೈನ ಮೋಸ್ಟ್ಲಿ ಇವರೇ ಗೆಲ್ತಾರೆ ನನ್ನ ಪ್ರಕಾರ. ಲಿವರ್ಪೂಲ್ ಗೆದ್ದು ಮುಂದೆ ಹೋಗ್ತಾರೆ. ಇನ್ನು ಬಯರ್ನ್ ವರ್ಸಸ್ ಅಟ್ಲಾಂಟಾ ಅದಂತರೂ ವೇಸ್ಟ್ ಮ್ಯಾಚ್, ಯಾಕೆಂದರೆ 6 ಗೋಲ್ ಆಲ್ರೆಡಿ ಹೊಡೆದ್ಬಿಟ್ಟಿದ್ದಾರೆ ಬಯರ್ನ್. ಇನ್ನೇನು ಆ ಮ್ಯಾಚಲ್ಲಿ ಏನೂ ಇಲ್ಲ, ಅವ್ರು BT ಮಾಡಿಸಿದ್ರು ಗೆಲ್ತಾರೆ. ಇನ್ನೊಂದು ಮೇನ್ ಮ್ಯಾಚ್, ದ ಎಲಿಫೆಂಟ್ ಇನ್ ದ ರೂಮ್ನ ಅಡ್ರೆಸ್ ಮಾಡ್ಬಿಡೋಣ. ರಿಯಲ್ ಮ್ಯಾಡ್ರಿಡ್ ವರ್ಸಸ್ ಮ್ಯಾನ್ ಸಿಟಿ. 3-0 ರಿಯಲ್ ಮ್ಯಾಡ್ರಿಡ್ ಮುಂದೆ ಇದ್ದಾರೆ. ಆದರೆ ಯು ಕಾಂಟ್ ಇಗ್ನೋರ್ ಆ್ಯಂಡ್ ಡಿನೈ ಪೆಪ್ ಗಾರ್ಡಿಯೋಲಾಸ್ ಮ್ಯಾನ್ ಸಿಟಿ. ಯಾಕೆಂದರೆ ಅವರು ಬಂದೇ ಬರ್ತಾರೆ, ಅಟ್ಯಾಕಿಂಗ್ ಮೂಡಲ್ಲೇ ಬರ್ತಾರೆ ಇವತ್ತು. ಫುಲ್ ಅವ್ರಿಗೆ ಸಪೋರ್ಟ್ ಇರುತ್ತೆ ಕ್ರೌಡು. ಮ್ಯಾನ್ ಸಿಟಿ ಎತಿಹಾದಲ್ಲಿರೋದು ಮ್ಯಾಚ್ ಇವತ್ತು. ನನ್ನ ಪ್ರಕಾರ ಫುಲ್ ಸಪೋರ್ಟ್ ಇರುತ್ತೆ. ಬ್ಯಾಂಗರ್ ಥರ ಬರ್ತಾರೆ ಅಟ್ಯಾಕಿಂಗ್ ಮಾಡಿಕೊಂಡು. ಸಿಂಪಲ್ ಸಿಟ್ ಬ್ಯಾಕ್ ಆ್ಯಂಡ್ ಎಂಜಾಯ್ ಮಾಡಬೇಕು ನಮ್ಮವ್ರು ಅಷ್ಟೇ, ಬೇರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಈ ಗಲಾಟೆಯಲ್ಲಿ 1 ಗೋಲ್ ಬಿದ್ದರೆ, ಫಸ್ಟ್ ರಿಯಲ್ ಮ್ಯಾಡ್ರಿಡ್ 1 ಗೋಲ್ ಹೊಡೆದ್ಬಿಟ್ರೆ, ಅಕಸ್ಮಾತ್ 4-0 ಆಗೋಗ್ಬಿಟ್ರೆ ನನ್ನ ಪ್ರಕಾರ ಇಟ್ಸ್ ಓವರ್, ಗೇಮ್ ಓವರ್ ಅಷ್ಟೇ. ಆದರೆ ಅವರೇನಾದರೂ ಹೊಡೆದ್ಬಿಟ್ರೆ ಒಂದು 10 ನಿಮಿಷದೊಳಗಡೆ, ಒಂದು 15 ನಿಮಿಷದೊಳಗಡೆ 1 ಗೋಲು, ಅಥವಾ ಒಂದು ಫಸ್ಟ್ ಹಾಫಲ್ಲಿ 2-0 ಲೀಡ್ ತೊಗೊಂಡ್ಬಿಟ್ರೆ ಅವರು ಭಾಳ ಕಷ್ಟ ಇದೆ. ಗೇಮ್ ಆನ್ ಅಂತಲೇ ಹೇಳ್ಬೋದು. ಬಟ್ ನನ್ನ ಪ್ರಕಾರ ರಿಯಲ್ ಮ್ಯಾಡ್ರಿಡ್ ಬರಬೇಕಣ್ಣ, ಮುಂದೆ ಹೋಗಬೇಕು. ನನಗೆ ಈ ಮ್ಯಾಚ್ಗಿನ್ನ ಆ್ಯಕ್ಚುಲಿ ಏನಂದರೆ, ಮ್ಯಾಡ್ರಿಡ್ ಈ ಮ್ಯಾಚ್ ಗೆಲ್ತಾರೆ. ಅಫ್ಕೋರ್ಸ್ 3 ಗೋಲಿಂದ ಲೀಡ್ ಇದ್ದಾರೆ. ಏನು ಅಷ್ಟು ಮ್ಯಾನ್ ಸಿಟಿ ಬಂದ್ರೂ ಕೂಡ 1 ಗೋಲ್ ಹೊಡೆದ್ರೆ ಸಾಕು, ನಮ್ಮವರು ಕ್ಲಿಕ್ ಆಗಿಬಿಡ್ತಾರೆ. ನೆಕ್ಸ್ಟ್ ಮ್ಯಾಚ್ ಇದೆ ಬೈರನ್ ಮೇಲೆ. ನನಗಂತೂ ಈ ಮ್ಯಾಚ್ ಆದರೂ ಯಾಕಾದರೂ ಗೆಲ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ಆ ರೇಂಜಿಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಬೈರನ್ದು ಕತೆ ಸ್ಟೋರಿ ಎಲ್ಲ. ಬಟ್ ಈ ಮ್ಯಾಚ್ ಗೆಲ್ಲಿ ಅಂತ ಆಶಿಸ್ತಾ ದಯವಿಟ್ಟು ಯಾರು ಹೊಸಬ್ರು ಇದ್ದರೆ, ಯಾರಾದರೂ ಇದ್ದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ನಾಳೆ ಬೆಳಗ್ಗೆ ಬಂದು ರಿವ್ಯೂ ಮಾಡ್ತೀನಿ. ನೋಡೋಣ. ಹಲೋ ಮ್ಯಾಡ್ರಿಡ್.